ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಇವತ್ತು ಏನು ವಿಷಯ ಅಂತ ಹೇಳಿದರೆ, ಒಂದು ಪರ್ಟಿಕ್ಯುಲರ್ ವಿಷಯ ಹಿಡ್ಕೊಂಡು ನಾನು ಮಾತಾಡ್ತಿದ್ದೇನೆ. ಇವಾಗಲೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಏನು ವಿಷಯ ಅಂತ ಹೇಳಿ. ಏನಂತ ಹೇಳಿದರೆ, ನಾನು ಜಾಬ್ ಅಪ್ಡೇಟ್ಸ್ ವೀಡಿಯೋ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದರಲ್ಲಿ ದಕ್ಷಿಣ ಕನ್ನಡ ಆಲ್ಮೋಸ್ಟ್ ಇರ್ತದೆ, ದಕ್ಷಿಣ ಕನ್ನಡ ಮತ್ತು ಉಡುಪಿದ್ದು ಆಲ್ಮೋಸ್ಟ್ ಹಾಕಿರ್ತೇನೆ. ಅದಾದಮೇಲೆ ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್ ಈ ಥರ ಎಲ್ಲ ಇನ್ಕ್ಲೂಡ್ ಆಗಿರ್ತದೆ. ಈ ಥರದ್ದೆಲ್ಲ ಹಾಕ್ತಾ ಇರ್ತೇನೆ. ಆದರೆ ನನಗೂ ಸಹ ಅದೊಂದು ಗ್ರೂಪಿಂದ ಬರುವಂತಹ ಜಾಬ್ ಅಪ್ಡೇಟ್ಸ್ ಆಗಿರುವಂಥದ್ದು. ಅದರಲ್ಲಿ ಏನಾದರೂ ತೊಂದರೆ ಆದರೆ, ಅಂದರೆ ನಿಮ್ಮ ಸೇಫ್ಟಿ ನೀವೇ ನೋಡ್ಕೊಳ್ಬೇಕು. ಯಾವುದಾದ್ರೂ ಅಂದರೆ ತುಂಬ ವಿಚಾರಣೆ ಮಾಡಿಕೊಂಡು ನೀವು ಆ ಜಾಬಿಗೆ ಟ್ರೈ ಮಾಡೋದಾದರೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಒಂದು ಸ್ವಲ್ಪ ಜಾಸ್ತಿ ಮಾತಾಡಿ, ರಿಸ್ಕ್ ಏನು ತೆಗೆದುಕೊಳ್ಳದೆ ಆ್ಯಂಡ್ ತುಂಬ ಜಾಗರೂಕರಾಗಿ ಏನು ಜಾಬನ್ನು ಟ್ರೈ ಮಾಡಿ, ಆಯಿತಾ? ನಾನು ಹೇಳುವಂಥದ್ದನ್ನು ಯಾಕಂತ ಹೇಳಿದರೆ, ಇವಾಗ ಆಲ್ಮೋಸ್ಟ್ ಎಲ್ಲ ಸಹ ಏನು ಸ್ಕ್ಯಾಮ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಹೇಳ್ತಿರೋದು ಏನು ಅಂತ ಹೇಳಿದರೆ, ಆದಷ್ಟು ಜಾಗರೂಕರಾಗಿರಿ. ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತೇನೆ. ಯಾಕಂತ ಹೇಳಿದರೆ, ಇವಾಗ ಒಂದೊಂದು ಇಯರ್ ತುಂಬ ಜನ ಸ್ಟೂಡೆಂಟ್ಸ್ ಪಾಸಾಗಿ ಹೋಗ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಇವಾಗ ಜಾಬ್ ಹುಡುಕ್ಲಿಕ್ಕೂ ಕಷ್ಟ ಆಗ್ತದೆ. ಅಂದರೆ ಕೆಲವೊಬ್ಬರು ತಿಂಗಳಿಗೆ 3,000 ದುಡಿಯುವವರು ಸಹ ಇದ್ದಾರೆ. ನಾನು ಕೂಡ ಅಷ್ಟೇನು ಹೆಚ್ಚು ದುಡಿಯೋದಿಲ್ಲ, ಆದರೂ ಸಹ ನನ್ನ ಹಾಗೆ ಒಂದು 5,000, 6,000, 7,000 ಅಂದರೆ ನಮಗೆ ಲೋಕಲಲ್ಲಿ ಇರುವಂಥದ್ದು ಸ್ವಲ್ಪ ಕಡಿಮೆನೇ. ಅದೇ ದೂರ ಹೋದರೆ ನಮಗೆ ತುಂಬ ಇರ್ತದೆ. ನಿಮಗೆ ದೂರ ಹೋಗಲಿಕ್ಕೆ ಇಚ್ಛೆ ಇದ್ದರೆ ಮತ್ತು ಧೈರ್ಯ ಇದ್ದರೆ ಹೋಗ್ಬೋದು. ಅದರಲ್ಲಿ ಎಲ್ಲ ಇದು ಫಾರಿನಲ್ಲಿ ವರ್ಕ್ ಮಾಡೋದು ಸಹ ಇರ್ತದೆ ಅಪ್ಡೇಟ್ಸಲ್ಲಿ. ಸೊ ಅದನ್ನೆಲ್ಲ ನಿಮಗೆ ಹೇಳ್ತೇನೆ, ಬಟ್ ಜಾಗರೂಕರಾಗಿರಬೇಕಷ್ಟೇ. ನಾನೆಲ್ಲ ನಿಮಗೆ ಆಲ್ಮೋಸ್ಟ್ ಅದರಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಬ್ಯಾಂಗ್ಳೂರು ಈ ಸೈಡಿದ್ದು ಇರುವಂಥದ್ದು ಜಾಬ್ಸ್ ಎಲ್ಲ. ನಾನು ತುಳುವಲ್ಲಿ ಹಾಕ್ತಾಯಿದ್ದೆ, ಇನ್ನು ಕನ್ನಡದಲ್ಲಿ ಹಾಕಬೇಕು ಅಂತಿದ್ದೇನೆ. ಯಾಕಂತ ಹೇಳಿದರೆ ಆಲ್ ಓವರ್ ಕರ್ನಾಟಕ ರೀಚ್ ಆಗ್ತದಲ್ಲ. ಸೊ ಹಾಗಾಗಿ ಶಾರ್ಟ್ಸ್ ಹಾಕಬೇಕು ಅಂತಿದ್ದೇನೆ. ಅದಾದಮೇಲೆ ವೀಡಿಯೋಸಲ್ಲಿ ನಾನು ಲಾಗಿಂಗ್ ಮಾಡ್ತೇನೆ. ಮತ್ತು ಶಾರ್ಟ್ಸ್ ನೋಡಿದರೆ ನಿಮಗೆ ನನ್ನ ಜಾಬ್ ಅಪ್ಡೇಟ್ಸ್ ಸಿಗ್ಬೋದು. ಅದಾದಮೇಲೆ ನಿಮಗೆ ಇಂಟ್ರೆಸ್ಟ್ ಅಂತ ಹಾಕಿ ಹೆಚ್ಚು ನಾನು ಉದ್ಯೋಗದ್ದು ಪೋಸ್ಟ್ ಅಥವಾ ರೀಲ್ಸ್ ಏನಾದರೂ ಹಾಕ್ತಾ ಇರ್ತೇನೆ. ಅಂದರೆ ದಿನದಲ್ಲಿ ಒಂದು 2 ಪೋಸ್ಟ್ ಎಲ್ಲ ಬಂದರೆ, ಎರಡು ಪೋಸ್ಟ್ ಎಲ್ಲ ಬಂದರೆ ನಾನು ಪೋಸ್ಟ್ ಹಾಕ್ಬೋದು. ಅದೇ ಒಂದು 10 ಎಲ್ಲ ಬಂದರೆ ಅದನ್ನೇ ಶಾರ್ಟ್ಸ್ ಮಾಡಿ ನನಗೆ ಹಾಕ್ಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡಿ. ಸೊ ಆದಷ್ಟು ಜಾಗರೂಕರಾಗಿರಿ. ನಾನು ನಿಮಗೆ ಜಾಬ್ ಅಪ್ಡೇಟ್ಸ್ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ, ಬಟ್ ಆದಷ್ಟು ಯೋಚಿಸಿ ನೀವು ನಿರ್ಧಾರವನ್ನು ತಗೊಳ್ಬೇಕು. ಅದಾದಮೇಲೆ ಕಾಲಲ್ಲಿ ಮಾತಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಜಾಗೃತರಾಗಿ ಮಾತಾಡಿ. ದುಡ್ಡಿನ ಆಮಿಷ ಏನಾದರೂ ಹೇಳಿದರೆ, ಜಾಬ್ ಸಿಗುವ ಮುಂಚೆನೇ ದುಡ್ಡು ಕೇಳಿದರೆ ಕೊಡಲಿಕ್ಕೆ ಹೋಗಬೇಡಿ. ಅಂಥ ಜಾಬೆಲ್ಲ ಸ್ಕಿಪ್ ಮಾಡಿ. ಮತ್ತು ನಾನು ಹೇಳೋದನ್ನೇ ಹೇಳ್ತೇನೆ, ಟ್ರೈ ಮಾಡೋದು ಮತ್ತು ಒಳ್ಳೆಯ ಡಿಸಿಷನ್ ತಗೊಳ್ಳೋದು ನಿಮ್ಮ ಕೈಯಲ್ಲಿರುವಂಥದ್ದು. ಹೇಳ್ತೇನೆ, ಆಲ್ಮೋಸ್ಟು ಸಣ್ಣ ಜಾಬಿಂದ, ಅಂದರೆ ವೆಯ್ಟರ್, ಅದಾದಮೇಲೆ ಕ್ಲೀನ್ ಮಾಡುವಂಥದ್ದು, ಅಡುಗೆ ಮಾಡುವಂಥದ್ದು, ಸಪ್ಲೈಯರ್, ಅದರಿಂದ ಹಿಡಿದು ಇಂಜಿನಿಯರ್, IT ಕಂಪನಿಯಲ್ಲಿ ವರ್ಕ್ ಮಾಡುವಂಥದ್ದು, ಈ ಥರದ್ದೆಲ್ಲ ಜಾಬ್ ಅಪ್ಡೇಟ್ಸ್ ಅದರಲ್ಲೇ ಇರುವಂಥದ್ದು. ಒಂದರಲ್ಲೇ ಇರ್ತದೆ. ನೀವು ಒಂದು ವೀಡಿಯೋದಲ್ಲಿ ಇಂಜಿನಿಯರ್ ಇದು ಫಸ್ಟಿಗೆ ಬಂತಂತ ಹೇಳಿ ಸ್ಕಿಪ್ ಮಾಡಬೇಡಿ. ಯಾಕಂತ ಹೇಳಿದರೆ ಅದರಲ್ಲಿ ಬೇರೆ ಪೋಸ್ಟ್ ಇದು ನಾನು ವೀಡಿಯೋಸ್ ಎಲ್ಲ ಹಾಕಿರ್ತೇನೆ, ನೀವು ನೋಡಿ. ಮತ್ತು ಇವಾಗಂತೂ ಉದ್ಯೋಗಕ್ಕೆ ಪೈಪೋಟಿ ಆಗ್ತಾ ಉಂಟಲ್ಲ. ಸೊ ಹಾಗಾಗಿ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೇನೆ. ತುಂಬ ಜನ ಉದ್ಯೋಗ ಸಹ ಇಲ್ಲದೆ ಆಚೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಜೊತೆ ದುಡ್ಡು ಬೇಕು. ದುಡ್ಡಿಲ್ಲದೆ ಏನು ಸಹ ಆಗೋದಿಲ್ಲ. ಫಸ್ಟಿಗೆ ನಾವು ಸಹ ಒಂದು ಸ್ವಲ್ಪ ಉದ್ಯೋಗ ಮಾಡಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ಒಮ್ಮೆಲೆ ಬಿಸ್ನೆಸ್ಸಿಗೆ ಸಹ ಇಳಿಲಿಕ್ಕೆ ಆಗೋದಿಲ್ಲ. ಉದ್ಯೋಗ ಇವಾಗ ಭಾರಿ ಕಷ್ಟ ಆಗಿದೆ. ಎಲ್ಲರೂ ಆಲ್ಮೋಸ್ಟ್ ಇವಾಗ ನಿರುದ್ಯೋಗಿಗಳು ಇದ್ದಾರೆ ತುಂಬ ಪರ್ಸೆಂಟ್, ನಿಮಗೆ ಗೊತ್ತಿರ್ಬೋದು. ದೊಡ್ಡ ಪೋಸ್ಟ್ಗಳೆಲ್ಲ ಈಗ ಇನ್ಫ್ಲುಯೆನ್ಸ್ ಮುಖಾಂತರ ನಡೆಯುವಂಥದ್ದು. ಆಲ್ಮೋಸ್ಟ್ ಎಲ್ಲ ಇವಾಗ ಭ್ರಷ್ಟಾಚಾರ ಎಲ್ಲ ತುಂಬಿಕೊಂಡಿದ್ದಲ್ಲ, ಮತ್ತೆಂತ ಮಾಡೋದು. ಹಾಗೆ ನಮಗೆ ಅಂದರೆ ಒಂದು ಸ್ವಲ್ಪ ಸಾಮಾನ್ಯ ಜನರೆಲ್ಲ ಈ ಥರನೇ ಸಣ್ಣ ಜಾಬಿಗೆ ಅಪ್ಲೈ ಮಾಡಬೇಕಷ್ಟೇ. ಆದರೂ 20-30 ಗೆ ಸ್ಯಾಲ್ರಿ ಈ ಥರ ಇರುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೇನೆ. ಇದೊಂದು ಶಾರ್ಟ್ ಲಾಗ್ ಆಯಿತಾ. ನಾನು ನಿಮಗೆ ಜಾಬ್ ಅಪ್ಡೇಟ್ಸ್ ನೆಕ್ಸ್ಟ್ ಕೊಡ್ತೇನೆ ಅಂತ ಹೇಳಿ ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು. ಸೊ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೇನು ಕೊಡ್ತಾ ಇರ್ತೇನೆ ಜಾಬ್ ಅಪ್ಡೇಟ್ಸ್ ಎಲ್ಲ. ಓಕೆ, ಯೂಸ್ಫುಲ್ ಆಗ್ಬೋದು. ನನ್ನಿಂದ ಒಂದು 100 ಜನ ಲಾಗ್ ನೋಡಿದರೆ ಒಬ್ರಿಗಾದರೂ ಯೂಸ್ ಆಗ್ಬೋದಲ್ಲ. ಸೊ ಹಾಗಾಗಿ ನಾನು ಜಾಬ್ ಅಪ್ಡೇಟ್ಸ್ ಹಾಕ್ತಾ ಇರ್ತೇನೆ. ನಾನು ಮೊನ್ನೆ ಒಂದು ಹಾಕಿದ್ದೆ, ಎಷ್ಟು ವ್ಯೂಸ್ ಬಂದಿದೆ ಅಂತ ನಾನು ಚೆಕ್ ಮಾಡಲಿಲ್ಲ. ಹಾಗೆ ಅದೊಂದು ಮನಸ್ಸಾಯಿತು. ನಾನು ತುಳು ಲಾಗ್ ಚಾನಲಲ್ಲಿ ಹಾಕ್ತಿದ್ದೆ ಇದಕ್ಕಿಂತ ಮುಂಚೆ, ಬಟ್ ಇನ್ನು ಕನ್ನಡದಲ್ಲಿ ಹಾಕುವ, ಕರ್ನಾಟಕ ರೀಚ್ ಆಗ್ತದಲ್ಲ. ಸೊ ಹಾಗಾಗಿ ಬೇರೆ ಕಡೆ ನಿರುದ್ಯೋಗಿಗಳಿದ್ದಾರೆ. ಮತ್ತು ಒಂದೊಂದು ಕಡೆ ಏನು ಅಂತ ಹೇಳೋದು, ವೇತನ ಎಲ್ಲ ಕಡಿಮೆ ಇರ್ತದೆ, ಸ್ಯಾಲ್ರಿ ಎಲ್ಲ ಕಡಿಮೆ ಇರ್ತದೆ, ಒಂದೊಂದು ಕಡೆ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ದೂರ ಹೋಗುವವರು ಸಹ ಹೋಗಬಹುದು. ಬಟ್
ರಿಸ್ಕ್ ಮಾತ್ರ ಅಷ್ಟು ತಗೊಳ್ಬೇಡಿ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಆಲೋಚನೆ ಎಲ್ಲ ಮಾಡ್ಕೊಳ್ಳಿ. ಮತ್ತು ಅದೇ ದುಡ್ಡಿನ ಆಮಿಷ ಎಲ್ಲ ಒಡ್ಡಿದರೆ ನೀವು ದುಡ್ಡು ಕೊಡಲಿಕ್ಕೆ ಹೋಗೋದೇ ಬೇಡ. ಅಂತಹ ಜಾಬ್ ಸಹ ಬೇಡ, ಬೇರೆ ಟ್ರೈ ಮಾಡ್ಬೋದು. ಆದಷ್ಟು ಸೇಫ್ ಆಗಿರಿ ಅಂತ ಹೇಳ್ತೇನೆ. ಮತ್ತು ನಿಮಗೆ ನನ್ನಿಂದ ಎಷ್ಟು ಹೆಲ್ಪ್ ಆಗ್ತದೆ ಅದನ್ನು ನಾನು ಟ್ರೈ ಮಾಡ್ತೇನೆ. ಮತ್ತು ಹೀಗೆ ಕೆಲವೊಂದು ನಮ್ಮ ಕಡೆ ಲೋಕಲ್ ಇರುವಂಥದ್ದನ್ನು ಕೂಡ ನಾನು ತಿಳಿಸಿಕೊಡ್ತೇನೆ. ಅವರ ಕಡೆಯಿಂದ ವಸತಿ ಸೌಲಭ್ಯ ಎಲ್ಲ ಇದ್ದರೆ ನಿಮಗೆ ಅದು ಸಹ ಹೆಲ್ಪ್ ಆಗ್ಬೋದು, ಅಂದರೆ ದೂರ ದೂರ ಇರುವವರಿಗೆ. ನನಗೆ ಗೊತ್ತಿದ್ದದನ್ನೆಲ್ಲ ನಿಮಗೆ ಪೋಸ್ಟ್ ಮಾಡಿ ಹಾಕ್ತಾ ಇರ್ತೇನೆ. ಯಾರಿಗಾದರೂ ಒಂದು 10 ಜನಕ್ಕೆ ಉಪಕಾರ ಆದರೂ ಸಹ ನನಗೆ ಅದು ಪುಣ್ಯದ ಕೆಲಸವೇ. ಹಾಗೆ ನೀವು ಸಹ ಟ್ರೈ ಮಾಡಿ, ನಾನು ಸಹ ಪೋಸ್ಟ್ ಮಾಡ್ತಾ ಇರ್ತೇನೆ. ಓಕೆ, ಇವತ್ತಿನ ಒಂದು ಸಣ್ಣ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಬಾಯ್.